ಎಲ್ಲರಿಗೂ ನಮಸ್ಕಾರ. ಸೂಯು ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಸುಮಾ. ನಾನು ಒಬ್ಬ ಯೋಗ ಟೀಚರ್. ಇವಾಗ ನನ್ನ ಹತ್ರ ಕ್ಲಾಸಸ್ ಬರೋಕ್ಕೆ ಫಸ್ಟ್ ಪ್ರಶ್ನೆ ಎಲ್ಲರದು ಏನಂದರೆ, ಮ್ಯಾಮ್ ನಾವು ಬೇಗ ತೂಕ ಕಮ್ಮಿ ಆಗಬೇಕು, ನಾನು ಎಷ್ಟು ಬೇಗ ತೂಕ ಕಮ್ಮಿ ಆಗ್ಬೋದು ಅಂತ ಯಾವಾಗಲೂ ರ್ಯಾಂಡಮ್ 99% ಆಫ್ ದ ಟೈಮ್ ಒಂದು ಕ್ವೆಶನ್ ಕೇಳ್ತಾ ಇರ್ತಾರೆ. ಇವಾಗ ತೂಕ ಕಮ್ಮಿ ಆಗಬೇಕಂದ್ರೆ ನೀವು ತೂಕ ಯಾಕೆ ಜಾಸ್ತಿ ಆದ್ರಿ ಅಂತ ತಿಳ್ಕೊಬೇಕು ತಾನೆ. ವಿ ಹ್ಯಾವ್ ಟು ಗೋ ಟು ದ ವೆರಿ ರೂಟ್ ಕಾಸ್. ಅಂದರೆ ನಮಗೆ ಎಲ್ಲಿಂದ ಇದು ಪ್ರಾರಂಭ ಆಯಿತು ಅಂತ ನಾವು ಫಸ್ಟ್ ತಿಳ್ಕೊಬೇಕು. ಅದಾದಮೇಲೆ ಅದಕ್ಕೆ ಸೊಲ್ಯೂಷನ್ ತಿಳ್ಕೊಳಕ್ಕಾಗೋದಲ್ವಾ. ಸೊ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ದಪ್ಪ ಹಾಕ್ತೀವಿ ನಾವು ಅಂತ. ಸೊ ಇದು ನಮ್ಮ ಹೊಟ್ಟೆ. ಬೆಳಗ್ಗೆ ಎದ್ದ ತಕ್ಷಣ ಆಲ್ಮೋಸ್ಟ್ ಈ ಥರ ಖಾಲಿ ಇರಲ್ಲ, ಬಟ್ ಅನ್ಕೊಳ್ಳೋಣ ಖಾಲಿ ಇರತ್ತಂತ. ಸೊ ಇದು ನಮ್ಮ ಹೊಟ್ಟೆ. ಸೊ ನಾವು ಏನು ಮಾಡ್ತೀವಿ, ಇಡೀ ದಿನ ಊಟ ಮಾಡ್ತೀವಿ, ತಿಂಡಿ ಮಾಡ್ತೀವಿ. ಸೊ ಇದು ನನ್ನ ಬ್ರೇಕ್ಫಾಸ್ಟು, ಇದು ನನ್ನ ಲಂಚು, ಇದು ನನ್ನ ಡಿನ್ನರು, ಮಧ್ಯ ಕಾಫಿ ಟೀ ಕುಡಿತೀವಿ, ಬಿಸ್ಕೆಟ್ಸ್ ತಿಂತೀವಿ. ಸೊ ಇದೆಲ್ಲ ಊಟ ಮಾಡಿ ನಮ್ಮ ಹೊಟ್ಟೆ ಸಂಜೆ ಅಷ್ಟರಲ್ಲಿ ಇಷ್ಟ ಆಗತ್ತೆ. ಬಟ್ ನಮ್ಮ ದಿನನಿತ್ಯ ಕೆಲಸಕ್ಕೆ ಅಂದರೆ ನಮ್ಮ ನಾರ್ಮಲ್ ವೆಲ್ ಬೀಯಿಂಗಿಗೆ ನಾವು ಕ್ಯಾಲರೀಸ್ ಬರ್ನ್ ಮಾಡ್ತಾ ಇರ್ತೀವಿ. ಅಂದರೆ ನೀವು ಇವಾಗ ಹಾಸಿಗೆಯಿಂದ ಎದ್ದೊಳ್ಳಿಲ್ಲ ಅಂದ್ರೂ ಬರೀ ನಾವು ಜೀವಿಸೋಕೆ ಅಂದರೆ ನಾವು ಈಗ ಉಸಿರಾಡ್ತೀವಿ, ನಮ್ಮ ಹಾರ್ಟ್ ಬೀಟು ಹೊಡ್ಕೊತಾ ಇರುತ್ತೆ, ಡೈಜೆಸ್ಟ್ ಮಾಡ್ತಾ ಇರ್ತೀವಿ ಫುಡ್ನ. ಸೊ ಇದೆಲ್ಲ ಇನ್ವಾಲಂಟ್ರಿ ಆ್ಯಕ್ಷನ್ಸ್ಗೆ ನಾವು ಎನರ್ಜಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಸುಮಾರು 50 to 60% ಇದು ಹಾರ್ಟ್ ಬೀಟ್ ಹೊಡ್ಕೊಳ್ಳೋಕ್ಕೆ, ಇದು ಬ್ರೈನ್ ಫಂಕ್ಷನ್ ಆಗೋಕ್ಕೆ, ಇದು ನಮ್ಮ ಉಸಿರಾಡೋಕ್ಕೆ. ಸೊ 60-70% ನಾವು ತಿಂದಿದ್ದು ಅದಕ್ಕೆ ಯೂಸ್ ಆಗುತ್ತೆ. ಸೊ ಅದಾದಮೇಲೆ ನಾವು ಎಷ್ಟು ಕ್ಯಾಲರೀಸ್ ಮಿಕ್ಕತ್ತಲ್ಲ, ಆ ಕ್ಯಾಲರೀಸ್ ಏನು ಮಾಡ್ಬೋದು, ಈ ಕ್ಯಾಲರೀಸ್ ಏನಾಗುತ್ತೆ, ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ನೀವು ದುಡ್ದಾಗ ಜಾಸ್ತಿ ಹಣ ಏನಾದ್ರು ಮಿಕ್ಕಿದ್ರೆ ಅದನ್ನೇನು ಮಾಡ್ತೀರಾ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀರಾ. ಯಾಕೆ, ನಮ್ಗೆ ಯಾವಾಗ್ಲಾದ್ರು ಅಗತ್ಯ ಬಂದಾಗ ನಾವು ಯೂಸ್ ಮಾಡ್ಬೋದು ಅಂತ. ಅದೇ ಥರನೇ ನಮ್ಮ ಶರೀರ ನಮ್ಮ ಹತ್ರ ಇರೋ ಎಕ್ಸ್ಟ್ರಾ ಕ್ಯಾಲರೀಸ್ನ ಫ್ಯಾಟ್ ಡೆಪಾಸಿಟ್ ಮಾಡಿ ಅದಕ್ಕೆ ಬೇಕಾದಾಗ ಅದು ಅಲ್ಲಿಂದ ತಗೊಳತ್ತೆ. ಇವಾಗ ನಾವು ಏನು ಮಾಡ್ತೀವಿ, ಈ ಎಕ್ಸ್ಟ್ರಾ ಕ್ಯಾಲರೀಸ್ ದಿನನಿತ್ಯ, ಇವತ್ತು ಸೋಮವಾರ ಇಷ್ಟು ಎಕ್ಸ್ಟ್ರಾ ಕ್ಯಾಲರೀಸು, ಮಂಗಳವಾರ ಇಷ್ಟು, ಬುಧವಾರ ಇಷ್ಟು, ಆ ಥರ ಎಕ್ಸ್ಟ್ರಾ ಕ್ಯಾಲರೀಸ್ ತಿಂತಾ ಇದ್ರೆ ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಆಗಿ ನಾವು ದಪ್ಪ ಆಗ್ತಾನೆ ಇರ್ತೀವಿ. ಸೊ ನಿಮಗೆ ಇವಾಗ ಅರ್ಥ ಆಯಿತು ಹೇಗೆ ದಪ್ಪ ಆಗ್ತಾ ಇರ್ತೀವಿ ಅಂತ. ಎಕ್ಸ್ಟ್ರಾ ಕ್ಯಾಲರೀಸ್ ಜಾಸ್ತಿ ತಿಂತಾ ಇದ್ರೆ ಎಕ್ಸ್ಟ್ರಾ ಕ್ಯಾಲರೀಸ್ ಫ್ಯಾಟ್ ಡೆಪಾಸಿಟ್ ಆಗಿ ದಪ್ಪ ಆಗ್ತೀವಿ. ಸೊ ಈ ಬೇಸಿಕ್ ಎಕ್ಸ್ಪ್ಲನೇಷನಿಂದ ನಿಮಗೇನೆ ಲಾಜಿಕಲಿ ಥಿಂಕ್ ಮಾಡ್ಬೋದು ಹೇಗೆ ನಾವು ದಪ್ಪ ಆಗೋದು ನಿಲ್ಲಿಸ್ಬೋದು ಅಂತ. ಆ 2 ರೀತಿ ಇದೆ. ಒಂದು, ಈ ಎಕ್ಸ್ಟ್ರಾ ಕ್ಯಾಲರೀಸ್ ಇರತ್ತಲ್ವಾ, ಇದನ್ನು ತಿನ್ನೋದೇ ನಿಲ್ಲಿಸ್ಬೇಕು. ಅಂದರೆ ನಮ್ಮ ಶರೀರಕ್ಕೆ ಎಷ್ಟು ಬೇಕು, ಎಷ್ಟು ಅದು ಖರ್ಚು ಮಾಡೋಕ್ಕಾಗತ್ತೆ ಅಷ್ಟೇ ತಿನ್ನಬೇಕು. ಎಕ್ಸ್ಟ್ರಾ ಕ್ಯಾಲರೀಸ್ ತಿನ್ನಬಾರ್ದು. ಇಲ್ಲ ಅಂದರೆ ಎಕ್ಸ್ಟ್ರಾ ಕ್ಯಾಲರೀಸ್ ತಿಂದರೆ ಈ ಎಕ್ಸ್ಟ್ರಾ ಕ್ಯಾಲರೀಸ್ನ ಬರ್ನ್ ಮಾಡಬೇಕು. ಹೆಂಗೆ ಬರ್ನ್ ಮಾಡೋದು, ವಾಕಿಂಗ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಯೋಗ ಮಾಡ್ಬೋದು, ಏನಾರು ಬೇರೆ ಕೆಲಸ ಮಾಡಿ ಈ ಕ್ಯಾಲರೀಸ್ನ ಎಕ್ಸ್ಟ್ರಾ ಬರ್ನ್ ಮಾಡ್ಬೋದು. ಸೊ ನಿಮ್ಗೆ ಕ್ಯಾಲರೀಸ್ ಬರ್ನ್ ಮಾಡಿ ಇಲ್ಲ ಕಮ್ಮಿ ತಿನ್ನಿ, ಆವಾಗ ಎಕ್ಸ್ಟ್ರಾ ಕ್ಯಾಲರೀಸ್ ಏನೂ ಇರಲ್ಲ. ಆವಾಗ ನೀವು ತೂಕ ದಪ್ಪ ಆಗ್ತಾ ಇರೋದನ್ನ ಕಮ್ಮಿ ಮಾಡ್ಬೋದು. ಸೊ ಇವಾಗ ನೀವು ತಿಳ್ಕೊಂಡ್ರಲ್ಲ ತೂಕ ಹೇಗೆ ಯಾಕೆ ಜಾಸ್ತಿ ಆಗ್ತೀವಿ ಅಂತ. ಎಕ್ಸ್ಟ್ರಾ ಕ್ಯಾಲರೀಸ್ ತಿನ್ನೋದ್ರಿಂದ ಹೇಗೆ ಕಮ್ಮಿ ಆಗ್ಬೋದು, ಎಕ್ಸ್ಟ್ರಾ ಕ್ಯಾಲರೀಸ್ ತಿನ್ನೋದನ್ನ ನಿಲ್ಲಿಸ್ಬೇಕು. ಇಲ್ಲ ಅಂದರೆ ಎಕ್ಸ್ಟ್ರಾ ಕ್ಯಾಲರೀಸ್ ತಿಂದಿರೋದನ್ನ ನಾವು ಅದನ್ನು ಉಪಯೋಗ ಮಾಡಬೇಕು. ಯಾವುದೇ ಥರದ ಎಕ್ಸಸೈಸ್ ಮಾಡಿ, ಇಲ್ಲ ವಾಕ್ ಮಾಡಿ, ಇಲ್ಲ ಏನೇ ಆ್ಯಕ್ಟಿವಿಟಿ ಮಾಡಿ ಆ ಕ್ಯಾಲರೀಸ್ನ ಕಮ್ಮಿ ಮಾಡ್ಬೋದು. ಸೊ ಲಾಜಿಕಲಿ 2 ರೀತಿ ಇರೋದು. ಸೊ ನೀವು ಇವಾಗ ನಿಮಗೆ ಗೊತ್ತಾಯಿತು ಹೆಂಗೆ ಕಮ್ಮಿ ಮಾಡ್ಬೋದು, ಹೆಂಗೆ ಕಮ್ಮಿ ತಿಂದರೆ, ಇಲ್ಲ ಅಂದರೆ ತಿಂದಿದ್ದನ್ನ ಅರಗಿಸಿದ್ರೆ ಮಾತ್ರ ದಪ್ಪ ಆಗೋದಿಲ್ಲ. ಇವಾಗ ಇದನ್ನ ನಾನೇನಾದ್ರು ನನ್ನ ಯೋಗ ಸ್ಟೂಡೆಂಟ್ಸ್ಗೆ ಹೇಳಿದ್ರೆ ಅವ್ರ ನೆಕ್ಸ್ಟ್ ಕ್ವೆಶನ್ ಏನಂದರೆ, ಮ್ಯಾಮ್ ನಾವು ಹಂಗಾರೆ ತಿನ್ನೋದು ಕಮ್ಮಿ ಮಾಡ್ತೀವಿ, ಇಲ್ಲ ವಾಕಿಂಗ್ ಹೋಗ್ತೀವಿ, ನಾವು ಯೋಗ ಏನಕ್ಕೆ ಬರಬೇಕು, ಅಷ್ಟೊಂದು ದುಡ್ಡು ಕೊಡ್ತೀವಿ ತಿಂಗಳ ಅಂತ ಕೇಳ್ತಾರೆ. ಇವಾಗ ಯೋಗ ಮಾಡೋದ್ರಿಂದ ಏನೇನು ಉಪಯೋಗ ಆಗತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ. ಸೂಯು ಪ್ರಪಂಚಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿ. ಒಂದು ಕಮೆಂಟ್ ಬಿಡಿ ನಿಮ್ಗೆ ಏನು ಬಗ್ಗೆ ಮಾತಾಡಬೇಕು ಅಂತ. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ.